ಶಿಡ್ಲಘಟ್ಟ ತಾಲೂಕಿನ ಶೆಟ್ಟಿಹಳ್ಳಿ ರೈತ ಮಂಜುನಾಥ್ ತನ್ನ 25 ಗುಂಟೆ ಜಮೀನಿನಲ್ಲಿ ತ್ರಿಶಾಂಕಂ ಎನ್ನುವ ತಳಿಯ ಶಾಮಂತಿ ಹೂ ಬೆಳೆದಿದ್ದು ಖಾಸಗಿ ಅಂಗಡಿಯಲ್ಲಿ ಖರೀದಿಸಿದ ಕೀಟನಾಶಕ ಸಿಂಪಡಣೆ ನಂತರ ಏಕಾಏಕಿ ಹೂ ಮತ್ತು ಗಿಡಗಳು ಬೆಂಕಿಗೆ ಸುಟ್ಟಂತೆ ಬಾಡತೊಡಗಿದೆ. ತೋಟಗಾರಿಕೆ, ಕೃಷಿ ಇಲಾಖೆ ಹಾಗೂ ಜಾಗೃತಾ ದಳದ ಅಧಿಕಾರಿಗಳು ತೋಟಕ್ಕೆ ಭೇಟಿ ನೀಡಿ ಪರಿಶೀಲಿಸಿದ್ದಾರೆ. ಹೂವಿನ ಸಸಿ ತಂದ ವಿವರ, ಕೀಟನಾಶಕ ಖರೀದಿಸಿ ತಂದ ದಾಖಲೆಗಳನ್ನು ಪರಿಶೀಲಿಸಿದ್ದು ಸಂಬಂಧಿಸಿದ ಕಂಪನಿ ಅಧಿಕಾರಿಗಳ ಜತೆ ಮಾತನಾಡಿ ಕ್ರಮ ವಹಿಸುವುದಾಗಿ ರೈತನಿಗೆ ಭರವಸೆ ನೀಡಿದ್ದಾರೆ. ಹಿಂದೆ ಅಪಾಚಿ ಮತ್ತು ನೀಮ್ ಆಯಿಲ್ ಅಂತ 2 ಔಷಧಿ ತಂದು ಮಂಜುನಾಥ್ ಅವರು ತೋಟಕ್ಕೆ ಸಿಂಪರಣೆ ಮಾಡವ್ರೆ. ಆದರೆ ಇವರು ಬೇರೆ ಔಷಧಿ ಹೊಡಿತಾ ಇದ್ರು, ಅವರೇ ರೆಕಮೆಂಡ್ ಮಾಡಿ ಕೊಟ್ಟಾಗ ಅದರಲ್ಲಿ 2 ಔಷಧಿ ಕೂಡ ಯಾವುದ್ಯಾವುದು, ಒಂದು ಅಪಾಚಿ, ಇನ್ನೊಂದು ನೀಮ್ ಆಯಿಲ್, ಎರಡೂ ಕೂಡ ಫ್ಲವರ್ ಮೇಲೆ ಸಿಂಪಡಣೆ ಮಾಡಬಾರ್ದು ಅಂತ ಇದೆ. ಯಾವುದೂ ರೆಕಮೆಂಡ್ ಇಲ್ಲ ಕಂಪ್ನಿಯಿಂದ, ಅದ್ರ ಮೇಲೆ ಯಾವುದೇ ರೆಕಮೆಂಡ್ ಇಲ್ಲ. ಆದರೂ ಕೂಡ ನಮ್ಮ ರೈತರು ಕೊಟ್ಟು ಇವತ್ತು ಅವ್ರನ್ನ ಕೇಳಿದ್ರೆ ನಾವು ಕೊಡ್ತಾ ಇದ್ವಿ, ಏನು ತೊಂದರೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇವತ್ತು 5-6 ಲಕ್ಷ ರೂಪಾಯಿ ನಷ್ಟ ಆಗಿದೆ. ಅದರಿಂದ ಇವತ್ತು ಎಲ್ಲ ಅಧಿಕಾರಿಗಳು, ಕೃಷಿ ಅಧಿಕಾರಿ ಆಗಿರ್ಬೋದು ಅಥವಾ ತೋಟಗಾರಿಕೆ ಅಧಿಕಾರಿ, ವಿಜಿಲೆನ್ಸರ್ ಕೂಡ ಬಂದು ತೋಟನ ವೀಕ್ಷಣೆ ಮಾಡಿದ್ದಾರೆ. ರೈತ ಮಂಜುನಾಥ್ ತೋಟಕ್ಕೆ ತಾಲೂಕು ರೈತ ಸಂಘದ ಅಧ್ಯಕ್ಷ ರವಿ ಪ್ರಕಾಶ್ ಭೇಟಿ ನೀಡಿ ಇಲ್ಲಿ ಇಂದು ಹೂವಿನ ತೋಟಕ್ಕೆ ಕೀಟನಾಶಕ ಸಿಂಪಡಣೆಯಿಂದ ನಷ್ಟವಾಗಿರುವ 5-6 ಲಕ್ಷ ರೂಪಾಯಿಗಳ ವೆಚ್ಚದ ಬೆಳೆ ನಷ್ಟವನ್ನು ಕಂಪನಿ ಮಾಲೀಕರು ಪರಿಹಾರ ಕೊಡಬೇಕೆಂದು ಆಗ್ರಹಿಸಿದ್ದಾರೆ. ಛಾಯಾ ರಮೇಶ್, ಸಿಟಿವಿ ನ್ಯೂಸ್, ಶಿಡ್ಲಘಟ್ಟ.